ಡಿಕೆ ಸುರೇಶ್ ಹೆಸರೇಳಿ ಚಿನ್ನ ವಂಚನೆ ಮಾಡಿದಂತಹ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ವೇತಾ ಗೌಡಳಿಂದ ಜ್ಯುವೆಲ್ಲರಿ ಮಾಲೀಕರಿಗೆ ವಂಚನೆ. ಶ್ವೇತಾ ಗೌಡ ಬಗ್ಗೆ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಹೇಳಿಕೆ ಕೊಟ್ಟಿದ್ದಾರೆ. ಶ್ವೇತಾ ಗೌಡಳಿಂದ ಜ್ಯುವೆಲ್ಲರಿ ಮಾಲೀಕರಿಗೆ ವಂಚನೆ ಅಂತ ಶ್ವೇತಾ ಗೌಡ ಬಗ್ಗೆ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಹಾಗೂ ಪವಿತ್ರ ಗೌಡಗೆ ಶ್ವೇತಾ ಗೌಡ ಪರಿಚಯ ಇಲ್ಲ. ನಾನು ಪವಿತ್ರ ಗೌಡ ನೋಡೋದಕ್ಕೆ ಜೈಲಿಗೆ ಹೋಗಿದ್ದೆ. ಆಗ ವಿನಯ್ ಫ್ರೆಂಡ್ ಜೊತೆ ಶ್ವೇತಾ ಗೌಡ ಬಂದಿದ್ರು. ವಿನಯ್ಗೂ ಸಹ ಶ್ವೇತಾ ಗೌಡ ಪರಿಚಯನೇ ಇಲ್ಲ. ನಾನು ಹೋಗೋ ಮೊದಲೇ ಜೈಲಿನ ಹತ್ರ ಬಂದಿದ್ರು. ನಾವು ಪವಿತ್ರ ಗೌಡ ಮೀಟ್ ಮಾಡಿಕೊಂಡು ಬರ್ತಾ ಇದ್ವಿ. ಆಗ ಶ್ವೇತಾ ಗೌಡ ಮಾಧ್ಯಮಗಳಿಗೆ ಮಾತಾಡ್ತಾ ಇದ್ರು. ನನ್ನ ಕೈ ಹಿಡಿದು ಎಳೆದ್ರು. ನನಗೆ ಇರಸು ಆಯ್ತು. ನಾನು ಆಟೋದಲ್ಲಿ ಹೋಗುವಾಗ ಶ್ವೇತಾ ಗೌಡ ಸಹ ನನ್ನ ಜೊತೆ ಬಂದ್ರು ಅಂತ ಸಮತಾ ಹೇಳಿಕೆ ಕೊಟ್ಟಿದ್ದಾರೆ. ಈ ಶ್ವೇತಾ ಗೌಡಗೆ ಪವಿತ್ರ ಗೌಡ ಸಹ ಸ್ನೇಹಿತೆ ಅನ್ನೋದು ನಿನ್ನೆ ಹೊರಗಡೆ ಬಂದಂತಹ ಸುದ್ದಿ ಇದು. ಸಮತಾ ಪವಿತ್ರ ಗೌಡ ಆತ್ಮೀಯ ಸ್ನೇಹಿತೆ ಸಮತಾ ಜೈಲಿನಲ್ಲಿದ್ದ ಪವಿತ್ರ ಗೌಡ ಭೇಟಿಯಾಗೋದಕ್ಕೆ ಅಂತ ಹೋದಾಗ ಸಮತಾ ಜೊತೆ ಶ್ವೇತಾ ಗೌಡ ಕೂಡ ಇರುವಂತಹ ವಿಡಿಯೋ ನಿನ್ನೆ ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಮತಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಕೆ ನನಗೆ ಪರಿಚಯನೇ ಇಲ್ಲ. ಪವಿತ್ರ ಗೌಡ ನೋಡೋದಕ್ಕೆ ಅಂತ ಜೈಲಿನ ಬಳಿ ಹೋದಾಗ ಆಕೆ ಅಲ್ಲೇ ಇದ್ಲು, ನನ್ನ ಜೊತೆ ಬಂದ್ಲು ಅಷ್ಟೇ ಅಂತ ಸಮತಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ವೇತಾ ಗೌಡ ಈಗಾಗಲೇ ಬಂಧನ ಆಗಿರ್ತಕ್ಕಂಥದ್ದು. ಆಕೆ ಜೈಲಿಗೆ ಹೋಗಿ ಅಲ್ಲಿ ದರ್ಶನ್ ಮತ್ತು ವಿನಯ್ ಅವರು ಇದ್ದ ಸಂದರ್ಭದಲ್ಲಿ ಭೇಟಿಯಾಗೋದಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಸಮಂತಾ ಕೂಡ ಇದ್ದರು. ಹೀಗಾಗಿ ಆ ವಿಡಿಯೋ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸ್ಪಷ್ಟನೆ ಕೊಡೋದಕ್ಕೆ ಸಮಂತಾ ಅವರೇ ನಮ್ಮ ಜೊತೆ ಇದ್ದಾರೆ. ಪವಿತ್ರ ಗೌಡ ಅವರ ಸ್ನೇಹಿತೆ ಆಗಿರ್ತಕ್ಕಂಥ ಸಮಂತಾ ಅವರಿದ್ದಾರೆ. ಅವರನ್ನೇ ಕೇಳೋಣ. ಮೇಡಮ್, ಶ್ವೇತಾ ಗೌಡ ಹೇಗೆ ಪರಿಚಯ, ಏನಾದರೂ ಪರಿಚಯ ಇತ್ತಾ ಇಲ್ವಾ ಮೇಡಮ್? ಇಲ್ಲ, ನನಗೆ ಫಸ್ಟಿಂದ ಪರಿಚಯ ಇಲ್ಲ. ನಾನು ಅವತ್ತು ಜೆಸಿಗೆ ಹೋಗಿದ್ದು ನಿಜ. ಬಟ್ ಅಲ್ಲಿ ಹೋದಾಗ ನಂಗೆ ಪರಿಚಯ ಮಾಡ್ಕೋತಾರೆ ಅವರೇ, ಶ್ವೇತಾ ಅವರೇ ಬಂದು, ನೀವು ಪವಿತ್ರ ಗೌಡ ಫ್ರೆಂಡ್ ಅಲ್ವಾ ಅಕ್ಕ ಅಂದ್ಬಿಟ್ಟು. ನಾ ಹೌದಮ್ಮ ಅಂತ ಹೇಳಿದೆ. ಆಮೇಲೆ ಹೀಗೆ ಕ್ಯಾಶುವಲಾಗಿ ಮಾತಾಡ್ತಿದ್ರು, ಬೇರೆ ಬೇರೆ ವಿಚಾರಗಳು ಮಾತಾಡ್ತಿದ್ರು. ಆಮೇಲೆ ನಾನು ಹೊರಟು ಬಂದಾಗ ಅವರು ಹಿಂದೆಗಡೆ ಬರ್ತಾ ಇದ್ದವರು ಸಡನ್ನಾಗಿ ಮೀಡಿಯಾ ನೋಡಿ ನನ್ನ ಜೊತೆ ಬಂದು ಜಾಯ್ನ್ ಆಗ್ತಾರೆ. ನನ್ನ ಜೊತೆ ಬಂದು ಜಾಯ್ನ್ ಆದಾಗ ನಾನು ಹೇಳ್ತೀನಿ ನೀ ಹೊರಡಮ್ಮ ಅಂದ್ಬಿಟ್ಟು. ಬಟ್ ಅವ್ರು ಕೇಳಲ್ಲ. ನನ್ನ ಜೊತೆಲೇ ಬಂದುಬಿಟ್ಟು ಅಕ್ಕ ಬನ್ನಿ ಅಂತ ಅಂದ್ಬಿಟ್ಟು ನಾನು ಆಟೋ ಹತ್ತಿದ್ರೆ ನನ್ನ ಜೊತೆ ಹಿಂದೆನೇ ಆಟೋ ಹತ್ತಾರೆ. ಅವಾಗಲೂ ನಾನು ಕೇಳ್ತೀನಿ ಏನಕ್ಕೆ ಆಟೋ ಹತ್ತಿದ್ಯಾ, ನಾನು ಮನೆಗೆ ಹೋಗ್ತಿದ್ದೀನಿ ಅಂತ. ಇಲ್ಲ, ಅಲ್ಲಿ ಕಾರ್ನರಲ್ಲಿ ಡ್ರಾಪ್ ಮಾಡಿ ಅಂತಾರೆ. ಸೊ ಡ್ರಾಪ್ ಮಾಡಿ ನಾನು ಹೊರಟ್ಬಿಡ್ತೀನಿ. ನಂಗೆ ಅಷ್ಟಾದ್ಮೇಲೆ ನಾನು ಆಕೆ ನೋಡೂ ಇಲ್ಲ, ನನಗೆ ಯಾವತ್ತೂ ಫೋನಲ್ಲೂ ಕಾಂಟ್ಯಾಕ್ಟ್ ಇಲ್ಲ ಅವರು. ಏನು ಅಲ್ಲೇ ಪರಿಚಯ ಆಗಿದ್ದ, ಏನು ಜೈಲ್ ಹತ್ರ ಬಂದು? ಹೌದು, ಅಲ್ಲೇ ಪರಿಚಯ ಆಗಿದ್ದು. ಯಾರನ್ನು ಶ್ವೇತಾ ಏನು ಹೇಳಿದ್ರು? ಯಾರನ್ನು ನೋಡೋಕೆ ಬಂದಿದ್ದೀನಿ, ಏನು? ವಿನಯ್ ಅವ್ರನ್ನ ನೋಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರು. ಬಟ್ ಆಮೇಲೆ ಗೊತ್ತಾಯಿತು ವಿನಯ್ಗೂ ಅವ್ರ ಪರಿಚಯ ಇಲ್ಲ. ವಿನಯ್ ಕಾಮನ್ ಫ್ರೆಂಡ್ ಕಡೆಯಿಂದ ಅವರೇನೆ ಬಂದಿದ್ದಾರೆ ಇನಿಷಿಯೇಟಿವ್ ತಗೊಂಡು ಅಂತ, ಅವರೇ ಸೆಲ್ಫ್ ಇಂಟ್ರೆಸ್ಟಿಂದ ಬಂದಿದ್ದಾರೆ ಅನ್ನೋದು ಆಮೇಲೆ ಗೊತ್ತಾಯಿತು. ಆಮೇಲೆ ಏನಾದರೂ ನಿಮಗೆ ಶ್ವೇತಾ ಬ್ಯಾಕ್ಗ್ರೌಂಡ್ ಬಗ್ಗೆ ಏನಾರ ಗೊತ್ತಾಯ್ತಾ ಈ ವಿಡಿಯೋ ವೈರಲ್ ಆದಮೇಲೆ ಏನು ಅಂತ? ಸರ್, ನಂದು ಅವತ್ತು ನಾನು ಅಲ್ಲಿಂದ ಬಂದಿದ್ದು 6 months ಬ್ಯಾಕ್ ಬಂದಿದ್ದು ವಿಡಿಯೋ ಬಂದಮೇಲೆ ನನಗೆ ಸಾಕಷ್ಟು ಜನ ಫೋನ್ ಮಾಡಿ ಕೇಳಿದ್ರು ಏನಕ್ಕೆ ನೀನು ಅವಳ ಜೊತೆ ಹೋಗಿದ್ದೆ ಅಂತ. ನಾನು ಹೇಳಿದೆ ಇಲ್ಲಲ್ಲ ಹೀಗೀಗ ಆಯಿತು ಅಂತ ಹೇಳಿದೆ. ಹಾಗಾಗಿ ಎಲ್ಲರೂ ಒಂದೇ ಹೇಳಿದ್ದು ಇಲ್ಲ ಅವರೆಲ್ಲ ಒಳ್ಳೆಯವರಲ್ಲ ಅಂತ. ಸೊ ನನಗೇನೋ ಆಗಬೇಕಾಗಿರಲಿಲ್ಲ. ಬಿಕಾಸ್ ನನಗೆ ಅಲ್ಲಿ ಪರಿಚಯ ಆದರೂ ಅಲ್ಲೇ ಬಾಯಿ ಹೇಳಿದೆ ಬಂದ್ಬಿಟ್ಟೆ ಅಷ್ಟೆ. ಹಾಗಾಗಿ ನಾನೇನು ದೊಡ್ಡದಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅಲ್ಲ, ಈಗ ಸುದ್ದಿ ಆಗ್ತಾ ಇದೆ ಶ್ವೇತಾ ಗೌಡ ಜೊತೆ ನೀವಿರೋದು, ಅದೇ ನಡ್ಕೊಂಬರೋದು ಎಲ್ಲ. ಅದಕ್ಕೆ ಈಗ ಶ್ವೇತಾ ಗೌಡ ಯಾರಿಗಾದ್ರೂ ವಂಚನೆ ಮಾಡಿರೋದು ಆ ಥರ ಏನಾದರೂ ಇದೆಯಾ? ಸರ್, ಒನ್ ಆಫ್ ಮೈ ರಿಲೇಟಿವ್ಸ್ಗೆ ಆಗಿದೆ ಅನ್ನೋದು ನಾನು ಕೇಳ್ಪಟ್ಟೆ. ಅವ್ರ ಹೆಸರೆಲ್ಲ ಬೇಡ, ಅವರು ಫೇಸ್ ಮಾಡ್ತಾ ಇದ್ದಾರೆ. ಅವರು ಪೊಲೀಸ್ದೆಲ್ಲ ವಿಚಾರಣೆ ಎಲ್ಲ ಹೋಗಿ ಬಂದಿದ್ದಾರೆ. ಸೊ ಅದರಲ್ಲಿದೆ, ಅವ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಹಾಗಾಗಿ ಆ ವಿಚಾರ ಒಂದು ನನಗೆ ಪರ್ಸ್ನಲಿ ಗೊತ್ತಾಯಿತು. ಇಷ್ಟೇ. ಅಷ್ಟು ಬಿಟ್ಟರೆ ನನಗೆ ಪವಿತ್ರ ಗೌಡಗಂತೂ ಶ್ವೇತಾ ಯಾರು ಅನ್ನೋದು ಗೊತ್ತಿಲ್ಲ. ಪವಿತ್ರಂಗೆ ಶ್ವೇತಾ ಅಂತ ಒಂದು ವ್ಯಕ್ತಿ ಇದ್ದಾಳೆ ಅನ್ನೋದು ಕೂಡ ಅವಳಿಗೆ ಗೊತ್ತಿಲ್ಲ. ಪವಿತ್ರನಿಗೆ ಪಾಪ ಅವ್ರಿಗೆ ಡ್ಯಾಮೇಜ್ ಆಗ್ತಾ ಇದೆ. ಅದು ನನಗೆ ನೋವಾಗ್ತಾ ಇದೆ. ಶಿ ಈಸ್ ಎ ವೆರಿ ಗುಡ್ ಲೇಡಿ ಪವಿತ್ರ. ಸೊ ಅಂಥವ್ರಿಗೆ ಹೀಗೆಲ್ಲ ಆಗ್ತಿರೋದು ನನಗೆ ಭಾಳ ನೋವಾಗ್ತಿದೆ. ಅಂದರೆ ಅಲ್ಲಿ ಜೈಲ್ ಹತ್ರ ಬಂದಾಗ ನೋಡಿ ಅವರೇ ಮಾತಾಡ್ಸಿದ್ ಬಿಟ್ಟರೆ ನಿಮ್ಗೆ ಯಾವುದೇ ರೀತಿ ಪರಿಚಯ ಇಲ್ಲ, ಯಾವ ರೀತಿ ಪರಿಚಯ ಇಲ್ಲ. ಈಗ ಪವಿತ್ರ ಗೌಡ ಹತ್ರ ಏನೋ ಮಾತಾಡಿದ್ರ ಇದ್ರ ಬಗ್ಗೆ ಏನಾದರೂ ಈ ಥರ? ಇದ್ರ ಬಗ್ಗೆ ಬೇಜಾರು ಮಾಡಿಕೊಂಡ್ರು. ಬಟ್ ನಾ ಹೇಳಿದ್ದೀನಿ ಇಲ್ಲಮ್ಮ, ನಾನು ಕ್ಲಾರಿಫೈ ಮಾಡ್ತೀನಿ. ಬಿಕಾಸ್ ನಿನಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ, ನನಗೆ ಕಾಂಟ್ಯಾಕ್ಟ್ ಇಲ್ಲ. ಇನ್ನು ಪವಿತ್ರಂಗೆ ಹೆಂಗೆ ಕಾಂಟ್ಯಾಕ್ಟ್ ಇರ್ಲಿಕ್ಕೆ ಸಾಧ್ಯ? ಪವಿತ್ರ ಅವರಿಗೆ ಶ್ವೇತನ್ಗೆ ಯಾವತ್ತೂ ಅವರು ನೋಡೂ ಇಲ್ಲ, ಅವ್ರ ಹೆಸರು ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಇದು ನೋಡಿದ ತಕ್ಷಣ ಅವ್ರಿಗೆ ಶಾಕ್ ಆಗಿದೆ ಏನು ನಡೀತಾ ಇದೆ ಅಂದ್ಬಿಟ್ಟು ಪವಿತ್ರ ಅವರಿಗೆ.
ಶ್ವೇತಾಗೂ ಪರಿಚಯ ಇಲ್ಲ. 100% ಶ್ವೇತಂಗೆ ಪವಿತ್ರಂಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ನನಗೂ ಶ್ವೇತಂಗೂ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಹಾಗೇನಾದ್ರು ಇದ್ದಿದ್ರೆ ಪೊಲೀಸ್ನವ್ರು ಇಷ್ಟೊತ್ತಿಗೆ ಕರಿಬೇಕಿತ್ತು, ಕರೆದಿಲ್ಲ, ನೀವೇ ನೋಡ್ತಿದ್ದೀರಾ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಡಿಕೆ ಸುರೇಶ್ ಹೆಸರೇಳಿ ಚಿನ್ನ ವಂಚನೆ ಮಾಡಿದಂತಹ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ವೇತಾ ಗೌಡಳಿಂದ ಜ್ಯುವೆಲ್ಲರಿ ಮಾಲೀಕರಿಗೆ ವಂಚನೆ. ಶ್ವೇತಾ ಗೌಡ ಬಗ್ಗೆ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಹೇಳಿಕೆ ಕೊಟ್ಟಿದ್ದಾರೆ. ಶ್ವೇತಾ ಗೌಡಳಿಂದ ಜ್ಯುವೆಲ್ಲರಿ ಮಾಲೀಕರಿಗೆ ವಂಚನೆ ಅಂತ ಶ್ವೇತಾ ಗೌಡ ಬಗ್ಗೆ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಹಾಗೂ ಪವಿತ್ರ ಗೌಡಗೆ ಶ್ವೇತಾ ಗೌಡ ಪರಿಚಯ ಇಲ್ಲ. ನಾನು ಪವಿತ್ರ ಗೌಡ ನೋಡೋದಕ್ಕೆ ಜೈಲಿಗೆ ಹೋಗಿದ್ದೆ. ಆಗ ವಿನಯ್ ಫ್ರೆಂಡ್ ಜೊತೆ ಶ್ವೇತಾ ಗೌಡ ಬಂದಿದ್ರು. ವಿನಯ್ಗೂ ಸಹ ಶ್ವೇತಾ ಗೌಡ ಪರಿಚಯನೇ ಇಲ್ಲ. ನಾನು ಹೋಗೋ ಮೊದಲೇ ಜೈಲಿನ ಹತ್ರ ಬಂದಿದ್ರು. ನಾವು ಪವಿತ್ರ ಗೌಡ ಮೀಟ್ ಮಾಡಿಕೊಂಡು ಬರ್ತಾ ಇದ್ವಿ. ಆಗ ಶ್ವೇತಾ ಗೌಡ ಮಾಧ್ಯಮಗಳಿಗೆ ಮಾತಾಡ್ತಾ ಇದ್ರು. ನನ್ನ ಕೈ ಹಿಡಿದು ಎಳೆದ್ರು. ನನಗೆ ಇರಸು ಮುರುಸು ಆಯ್ತು. ನಾನು ಆಟೋದಲ್ಲಿ ಹೋಗುವಾಗ ಶ್ವೇತಾ ಗೌಡ ಸಹ ನನ್ನ ಜೊತೆ ಬಂದ್ರು ಅಂತ ಸಮತಾ ಹೇಳಿಕೆ ಕೊಟ್ಟಿದ್ದಾರೆ. ಈ ಶ್ವೇತಾ ಗೌಡಗೆ ಪವಿತ್ರ ಗೌಡ ಸಹ ಸ್ನೇಹಿತೆ ಅನ್ನೋದು ನಿನ್ನೆ ಹೊರಗಡೆ ಬಂದಂತಹ ಸುದ್ದಿ ಇದು. ಸಮತಾ, ಪವಿತ್ರ ಗೌಡ ಆತ್ಮೀಯ ಸ್ನೇಹಿತೆ ಸಮತಾ ಜೈಲಿನಲ್ಲಿದ್ದ ಪವಿತ್ರ ಗೌಡ ಭೇಟಿಯಾಗೋದಕ್ಕೆ ಅಂತ ಹೋದಾಗ ಸಮತಾ ಜೊತೆ ಶ್ವೇತಾ ಗೌಡ ಕೂಡ ಇರುವಂತಹ ವಿಡಿಯೋ ನಿನ್ನೆ ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಮತಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಕೆ ನನಗೆ ಪರಿಚಯನೇ ಇಲ್ಲ. ಪವಿತ್ರ ಗೌಡ ನೋಡೋದಕ್ಕೆ ಅಂತ ಜೈಲಿನ ಬಳಿ ಹೋದಾಗ ಆಕೆ ಅಲ್ಲೇ ಇದ್ಲು, ನನ್ನ ಜೊತೆ ಬಂದ್ಲು ಅಷ್ಟೇ ಅಂತ ಸಮತಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ವೇತಾ ಗೌಡ ಈಗಾಗಲೇ ಬಂಧನ ಆಗಿರ್ತಕ್ಕಂಥದ್ದು. ಆಕೆ ಜೈಲಿಗೆ ಹೋಗಿ ಅಲ್ಲಿ ದರ್ಶನ್ ಮತ್ತು ವಿನಯ್ ಅವರು ಇದ್ದ ಸಂದರ್ಭದಲ್ಲಿ ಭೇಟಿ ಆಗೋದಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಸಮಂತಾ ಕೂಡ ಇದ್ದರು. ಹೀಗಾಗಿ ಆ ವಿಡಿಯೋ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸ್ಪಷ್ಟನೆ ಕೊಡೋದಕ್ಕೆ ಸಮಂತಾ ಅವರೇ ನಮ್ಮ ಜೊತೆ ಇದ್ದಾರೆ. ಪವಿತ್ರ ಗೌಡ ಅವರ ಸ್ನೇಹಿತೆ ಆಗಿರ್ತಕ್ಕಂಥ ಸಮಂತಾ ಅವರಿದ್ದಾರೆ, ಅವರನ್ನೇ ಕೇಳೋಣ. ಮೇಡಮ್, ಶ್ವೇತಾ ಗೌಡ ಹೇಗೆ ಪರಿಚಯ, ಏನಾದರೂ ಪರಿಚಯ ಇತ್ತಾ ಇಲ್ವಾ ಮೇಡಮ್? ಇಲ್ಲ, ನನಗೆ ಫಸ್ಟಿಂದ ಪರಿಚಯ ಇಲ್ಲ. ನಾನು ಅವತ್ತು ಜೇಸಿಗೆ ಹೋಗಿದ್ದು ನಿಜ, ಬಟ್ ಅಲ್ಲಿ ಹೋದಾಗ ನಂಗೆ ಪರಿಚಯ ಮಾಡ್ಕೋತಾರೆ ಅವರೇ, ಶ್ವೇತಾ ಅವರೇ ಬಂದು, ನೀವು ಪವಿತ್ರ ಗೌಡ ಫ್ರೆಂಡ್ ಅಲ್ವಾ ಅಕ್ಕ ಅಂದ್ಬಿಟ್ಟು. ನಾ ಹೌದಮ್ಮ ಅಂತ ಹೇಳಿದೆ. ಆಮೇಲೆ ಹೀಗೆ ಕ್ಯಾಶುವಲಾಗಿ ಮಾತಾಡ್ತಿದ್ರು, ಬೇರೆ ಬೇರೆ ವಿಚಾರಗಳು ಮಾತಾಡ್ತಿದ್ರು. ಆಮೇಲೆ ನಾನು ಹೊರಟು ಬಂದಾಗ ಅವರು ಹಿಂದೆಗಡೆ ಬರ್ತಾ ಇದ್ದವರು ಸಡನ್ನಾಗಿ ಮೀಡಿಯಾ ನೋಡಿ ನನ್ನ ಜೊತೆ ಬಂದು ಜಾಯ್ನ್ ಆಗ್ತಾರೆ. ನನ್ನ ಜೊತೆ ಬಂದು ಜಾಯ್ನ್ ಆದಾಗ ನಾನು ಹೇಳ್ತೀನಿ ನೀ ಹೊರಡಮ್ಮ ಅಂದ್ಬಿಟ್ಟು. ಬಟ್ ಅವ್ರು ಕೇಳಲ್ಲ. ನನ್ನ ಜೊತೆಲೇ ಬಂದುಬಿಟ್ಟು ಅಕ್ಕ ಬನ್ನಿ ಅಂತ ಅಂದ್ಬಿಟ್ಟು ನಾನು ಆಟೋ ಹತ್ತಿದ್ರೆ ನನ್ನ ಜೊತೆ ಹಿಂದೆನೇ ಆಟೋ ಹತ್ತಾರೆ. ಅವಾಗಲೂ ನಾನು ಕೇಳ್ತೀನಿ ಏನಕ್ಕೆ ಆಟೋ ಹತ್ತಿದ್ಯಾ, ನಾನು ಮನೆಗೆ ಹೋಗ್ತಿದ್ದೀನಿ ಅಂತ. ಇಲ್ಲ, ಅಲ್ಲಿ ಕಾರ್ನರಲ್ಲಿ ಡ್ರಾಪ್ ಮಾಡಿ ಅಂತಾರೆ. ಸೊ ಡ್ರಾಪ್ ಮಾಡಿ ನಾನು ಹೊರಟ್ಬಿಡ್ತೀನಿ. ನಂಗೆ ಅಷ್ಟಾದ್ಮೇಲೆ ನಾನು ಆಕೆನ ನೋಡೂ ಇಲ್ಲ, ನನಗೆ ಯಾವತ್ತೂ ಫೋನಲ್ಲೂ ಕಾಂಟ್ಯಾಕ್ಟ್ ಇಲ್ಲ ಅವರು. ಏನು ಅಲ್ಲೇ ಪರಿಚಯ ಆಗಿದ್ದ, ಏನು ಜೈಲ್ ಹತ್ರ ಬಂದು? ಹೌದು, ಅಲ್ಲೇ ಪರಿಚಯ ಆಗಿದ್ದು. ಯಾರನ್ನು ಶ್ವೇತಾ ಏನು ಹೇಳಿದ್ರು, ಯಾರನ್ನು ನೋಡೋಕೆ ಬಂದಿದ್ದೀನಿ, ಏನು? ವಿನಯ್ ಅವ್ರನ್ನ ನೋಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರು. ಬಟ್ ಆಮೇಲೆ ಗೊತ್ತಾಯಿತು ವಿನಯ್ಗೂ ಅವ್ರ ಪರಿಚಯ ಇಲ್ಲ, ವಿನಯ್ ಕಾಮನ್ ಫ್ರೆಂಡ್ ಕಡೆಯಿಂದ ಅವರೇನೆ ಬಂದಿದ್ದಾರೆ ಇನಿಷಿಯೇಟಿವ್ ತಗೊಂಡು ಅಂತ, ಅವರೇ ಸೆಲ್ಫ್ ಇಂಟ್ರೆಸ್ಟಿಂದ ಬಂದಿದ್ದಾರೆ ಅನ್ನೋದು ಆಮೇಲೆ ಗೊತ್ತಾಯಿತು. ಆಮೇಲೆ ಏನಾದರೂ ನಿಮಗೆ ಶ್ವೇತಾ ಬ್ಯಾಕ್ಗ್ರೌಂಡ್ ಬಗ್ಗೆ ಏನಾರ ಗೊತ್ತಾಯ್ತಾ ಈ ವಿಡಿಯೋ ವೈರಲ್ ಆದಮೇಲೆ ಏನು ಅಂತ? ಸರ್, ನಂದು ಅವತ್ತು ನಾನು ಅಲ್ಲಿಂದ ಬಂದಿದ್ದು 6 months ಬ್ಯಾಕ್ ಬಂದಿದ್ದು ವಿಡಿಯೋ ಬಂದಮೇಲೆ ನನಗೆ ಸಾಕಷ್ಟು ಜನ ಫೋನ್ ಮಾಡಿ ಕೇಳಿದ್ರು ಏನಕ್ಕೆ ನೀನು ಅವಳ ಜೊತೆ ಹೋಗಿದ್ದೆ ಅಂತ. ನಾನು ಹೇಳಿದೆ ಇಲ್ಲಲ್ಲ ಹೀಗೀಗ ಆಯಿತು ಅಂತ ಹೇಳಿದೆ. ಹಾಗಾಗಿ ಎಲ್ಲರೂ ಒಂದೇ ಹೇಳಿದ್ದು ಇಲ್ಲ ಅವರೆಲ್ಲ ಒಳ್ಳೆಯವರಲ್ಲ ಅಂತ. ಸೊ ನನಗೇನೋ ಆಗಬೇಕಾಗಿರಲಿಲ್ಲ, ಬಿಕಾಸ್ ನನಗೆ ಅಲ್ಲಿ ಪರಿಚಯ ಆದರೂ ಅಲ್ಲೇ ಬಾಯಿ ಹೇಳಿದೆ ಬಂದ್ಬಿಟ್ಟೆ ಅಷ್ಟೇ. ಹಾಗಾಗಿ ನಾನೇನು ದೊಡ್ಡದಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅಲ್ಲ, ಈಗ ಸುದ್ದಿ ಆಗ್ತಾ ಇದೆ ಶ್ವೇತಾ ಗೌಡ ಜೊತೆ ನೀವಿರೋದು, ಅದೇ ನಡ್ಕೊಂಬರೋದು ಎಲ್ಲ. ಅದಕ್ಕೆ ಈಗ ಶ್ವೇತಾ ಗೌಡ ಯಾರಿಗಾದ್ರೂ ವಂಚನೆ ಮಾಡಿರೋದು ಆ ಥರ ಏನಾದರೂ ಇದೆಯಾ? ಸರ್, ಒನ್ ಆಫ್ ಮೈ ರಿಲೇಟಿವ್ಸ್ಗೆ ಆಗಿದೆ ಅನ್ನೋದು ನಾನು ಕೇಳ್ಪಟ್ಟೆ. ಅವ್ರ ಹೆಸರೆಲ್ಲ ಬೇಡ, ಅವರು ಫೇಸ್ ಮಾಡ್ತಾ ಇದ್ದಾರೆ, ಅವರು ಪೊಲೀಸ್ದೆಲ್ಲ ವಿಚಾರಣೆ ಎಲ್ಲ ಹೋಗಿ ಬಂದಿದ್ದಾರೆ. ಸೊ ಅದರಲ್ಲಿದೆ, ಅವ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಹಾಗಾಗಿ ಆ ವಿಚಾರ ಒಂದು ನನಗೆ ಪರ್ಸ್ನಲಿ ಗೊತ್ತಾಯಿತು ಇಷ್ಟೇ. ಅಷ್ಟು ಬಿಟ್ಟರೆ ನನಗೆ ಪವಿತ್ರ ಗೌಡಗಂತೂ ಶ್ವೇತಾ ಯಾರು ಅನ್ನೋದು ಗೊತ್ತಿಲ್ಲ. ಪವಿತ್ರಂಗೆ ಶ್ವೇತಾ ಅಂತ ಒಂದು ವ್ಯಕ್ತಿ ಇದ್ದಾಳೆ ಅನ್ನೋದು ಕೂಡ ಅವಳಿಗೆ ಗೊತ್ತಿಲ್ಲ. ಪವಿತ್ರನಿಗೆ ಪಾಪ ಅವ್ರಿಗೆ ಡ್ಯಾಮೇಜ್ ಆಗ್ತಾ ಇದೆ, ಅದು ನನಗೆ ನೋವಾಗ್ತದೆ. ಶಿ ಈಸ್ ಎ ವೆರಿ ಗುಡ್ ಲೇಡಿ ಪವಿತ್ರ. ಸೊ ಅಂಥವ್ರಿಗೆ ಹೀಗೆಲ್ಲ ಆಗ್ತಿರೋದು ನನಗೆ ಭಾಳ ನೋವಾಗ್ತಿದೆ. ಅಂದರೆ ಅಲ್ಲಿ ಜೈಲ್ ಹತ್ರ ಬಂದಾಗ ನೋಡಿ ಅವರೇ ಮಾತಾಡ್ಸಿದ್ ಬಿಟ್ಟರೆ ನಿಮ್ಗೆ ಯಾವುದೇ ರೀತಿ ಪರಿಚಯ ಇಲ್ಲ, ಯಾವ ರೀತಿ ಪರಿಚಯ ಇಲ್ಲ. ಈಗ ಪವಿತ್ರ ಗೌಡ ಹತ್ರ ಏನೋ ಮಾತಾಡಿದ್ರ ಇದ್ರ ಬಗ್ಗೆ ಏನಾದರೂ ಈ ಥರ? ಇದ್ರ ಬಗ್ಗೆ ಬೇಜಾರು ಮಾಡಿಕೊಂಡ್ರು. ಬಟ್ ನಾ ಹೇಳಿದ್ದೀನಿ ಇಲ್ಲಮ್ಮ, ನಾನು ಕ್ಲಾರಿಫೈ ಮಾಡ್ತೀನಿ, ಬಿಕಾಸ್ ನಿನಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ, ನನಗೆ ಕಾಂಟ್ಯಾಕ್ಟ್ ಇಲ್ಲ. ಇನ್ನು ಪವಿತ್ರಂಗೆ ಹೆಂಗೆ ಕಾಂಟ್ಯಾಕ್ಟ್ ಇರ್ಲಿಕ್ಕೆ ಸಾಧ್ಯ?
ಪವಿತ್ರ ಅವರಿಗೆ ಶ್ವೇತನ್ಗೆ ಯಾವತ್ತೂ ಅವರು ನೋಡೂ ಇಲ್ಲ, ಅವ್ರ ಹೆಸರು ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಇದು ನೋಡಿದ ತಕ್ಷಣ ಅವ್ರಿಗೆ ಶಾಕ್ ಆಗಿದೆ, ಏನು ನಡೀತಾ ಇದೆ ಅಂದ್ಬಿಟ್ಟು. ಪವಿತ್ರ ಅವರಿಗೆ 100% ಶ್ವೇತಂಗೆ ಪವಿತ್ರಂಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ನನಗೂ ಶ್ವೇತಂಗೂ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಹಾಗೇನಾದ್ರು ಇದ್ದಿದ್ರೆ ಪೊಲೀಸ್ನವ್ರು ಇಷ್ಟೊತ್ತಿಗೆ ಕರಿಬೇಕಿತ್ತು, ಕರೆದಿಲ್ಲ. ನೀವೇ ನೋಡ್ತಿದ್ದೀರಾ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.